ನಮಸ್ತೆ ಅಣ್ಣ, ನಿಮ್ಮ ಹೆಸರು? ನಮಸ್ಕಾರ. ನಮ್ಮದು ಇದು ಮುನಿಯಪ್ಪ ಕೋಡಿ ರಾಮಚಂದ್ರ. ಕೋಡಿ ರಾಮಚಂದ್ರ ಅಂದ್ರೆ ಬಡ್ಡಿ ಮುನಿಯಪ್ಪ ಅಂತ ಕೆಲವರು ಕರ್ತಾರೆ. ಇಲ್ಲ, ಅದು ಸುಳ್ಳು. ಅದು ನೇಮ. ಅದ್ ಬಿಟ್ರೆ ಇಲ್ಲಿ ನಮ್ಮ ಕೋಲಾರ ಇಂಡಸ್ಟ್ರಿಯಲ್, ತಮಕ ಇಂಡಸ್ಟ್ರಿಯಲ್ ಏರಿಯಾದಾಗ ಇಲ್ಲಿ ರಾಮ್ ಜೋಗಿ ಹೋಟ್ಲು ಅಂತೇಳಿ ತುಂಬಾ ಫೇಮಸ್ಸು. ಅವರು ತೋಟದು ಹಳಸಿನಕಾಯಿ ಮೊನ್ನೆ ತಂದಿದ್ರು, ಅದು ಹಣ್ಣಾಗಿತ್ತು. ಇಲ್ಲಿ ನಮ್ಮ ಕಣ್ಣಿಗೆ ಎದುರುಗಡೆನೆ ಇಲ್ಲಿ ನಮ್ಮ ಮುಂದೆನೆ ಕೊಯ್ದು ಭಾಳ ಚೆನ್ನಾಗಿತ್ತು ಹಣ್ಣು. ಅದು ಸ್ಮೂತಾಗಿ ಸ್ಯಾನ ಮಂದೆ ಇಲ್ಲ, ಒಂಥರ ಪೇಪರ್ ಟೈಪ್ ಇದ್ದಂಗಿತ್ತು. ಕಲರು ಗೋಲ್ಡ್ ಕಲರು. ಆದಮೇಲೆ ತುಂಬ ಟೇಸ್ಟು. ನಾವೆಲ್ಲ ಇಲ್ಲಿ ಜನಗಳಿಗೆಲ್ಲ ನಮ್ಮ ತೋಟದಪ್ಪ ಅಂತೇಳಿ ಹೇಳಿ ಕೊಟ್ರಿ, ನಾವೆಲ್ಲ ತಿಂದ್ರಿ. ಇವರು ತೋಟ ಇವ್ರೂರ ಹತ್ರ ಬೆಳೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆ ಕೊಟ್ಟಿಗೆ ಗೊಬ್ಬರ ಹಾಕಿ ಒಳ್ಳೆ ಫೇಮಸ್ ಆಗಿ. ನನ್ನ ಕಾಯಿ ತಿಂದ್ರಲ್ಲ, ಟೇಸ್ಟ್ ಹೆಂಗಿತ್ತಣ್ಣ? ಟೇಸ್ಟ್ ತುಂಬಾ ಸೂಪರ್ ಆಗಿದೆ. ನೀವು ಎಷ್ಟೋ ಕಾಯಿಗಳು ನೋಡಿದ್ರ, ನಾಟಿ ಕಾಯಿಗಳು ನೋಡಿದೀವಿ ಎಲ್ಲ ಕಾಲದಲ್ಲಿ. ತುಂಬಾ ಚೆನ್ನಾಗಿದೆ. ಬೇರೆ ಹಳಸಿನಕಾಯಿಗೂ ಇದ್ರಕ್ಕೂ ವ್ಯತ್ಯಾಸ ಐತೆ. ಇದು ತುಂಬಾ ಚೆನ್ನಾಗಿದೆ ತಳಿ. ನಮಗೂ ಇಷ್ಟ ಆಯ್ತು. ನಾವು ರೈತರು, ನಾವು ಮಾಡ್ಬೇಕಂತೇಳಿ ನಮಗೂ ಒಂದು ಉದ್ದೇಶ ಐತೆ. ಸಂತೋಷ ಅಣ್ಣ. ಈಗ ನೀವು ರೈತರಿಗೆ, ಈಗ ನೀವು ಮಾಡೋದ್ರ ಜೊತೆಗೆ ರೈತರಿಗೆ ಏನು ಸಂದೇಶ ಕೊಡ್ತೀರಾ? ಇದು ನಾವು ರೈತರಿಗೆ ಏನು ಸಂದೇಶ ಕೊಡ್ತೀವಿ ಅಂದ್ರೆ, ಈ ಟಮಾಟ ಹಾಕಿ KCLV ನೀರು ಬಂದು ಯಾಕಯ್ಯ ಪಾಪರ್ ಆಗ್ತಾ